ನಾವೇನು ರಿಸರ್ವೇಶನ್ ಅನ್ನ ಜಾಸ್ತಿ ಮಾಡಿ ಯಾವ ತುಳಿತಕ್ಕೆ ಒಳಗಾದಂತ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತ ಬಿಜೆಪಿಯ ಒಂದು ಉದ್ದೇಶ ಏನಿತ್ತು, ಅದಕ್ಕೆ ಕಾಂಗ್ರೆಸ್ ಬಂದ ಮೇಲೆ ಕತ್ತರಿ ಹಾಕಿದೆ. ಅದರಿಂದ ಇದನ್ನ ಜನಾಂದೋಲನ ಮಾಡುವಂತ ದೃಷ್ಟಿಯಿಂದ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀರಿ. ಈಗಾಗಲೇ ಪಕ್ಷದ ವೇದಿಕೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಸೊ ಆ ಸಮುದಾಯದವರ ಜೊತೆನೂ ಕೂಡ ನಾವು ಮಾತಾಡ್ತಾ ಇದ್ದೀವಿ. ಯಾವ್ಯಾವ ಸಮುದಾಯಕ್ಕೆ ಅನ್ಯಾಯ, ST ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಮತ್ತೆ ಮಾದಿಗ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗಿದೆ. ಈ ತರದ ಅಲೆಮಾರಿಗಳು, ಈ ತರದ ಯಾವ್ದಾವ್ದಕ್ಕೆ ಅನ್ಯಾಯ ಆಗಿದೆ ಆ ಸಮುದಾಯಗಳನ್ನ ನಾಯಕರ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇದು ಮುಂದಿನ ದಿನದಲ್ಲಿ ಬಿಜೆಪಿ ಹೋರಾಟವನ್ನ ಮಾಡೋ ಮುಖಾಂತರ ನ್ಯಾಯಯುತವಾಗಿ ಅವರ ಜನಸಂಖ್ಯೆ ಆಧಾರದ ಮೇಲೆ ಅವರಿಗೆ ಸಿಗಬೇಕಾಗಿರುವಂತ ಅಧಿಕಾರವನ್ನ ಕೊಡಿಸುವಂತ ದಿಕ್ಕಿನಲ್ಲಿ ಬಿಜೆಪಿ ಹೋರಾಟವನ್ನ ಪ್ರಾರಂಭ ಮಾಡ್ತೀರಿ. ಈಗಾಗಲೇ ಅದಕ್ಕೆ ಪೂರ್ವ ತಯಾರಿಗಳನ್ನ ಮಾಡ್ತಾ ಇದ್ದೀರಿ. ಬಿಜೆಪಿ ಸರ್ 17% ಮತ್ತೆ 7% ಏರಿಸಿದ ಮೇಲೆ ವಿಧಾನಸಭೆಯಲ್ಲಿ ರೆಸಲ್ಯೂಷನ್ ಕಂಡುಕೊಂಡು ಕೇಂದ್ರ ಸರ್ಕಾರ ಕಳಿಸಲಿಲ್ಲ ಅನ್ನೋ ಪ್ರಶ್ನೆ ಕಾಂಗ್ರೆಸ್ ಕೊಟ್ಟಿದ್ದಾರೆ. ಆವಾಗ ಆ ಕೆಲಸ ಮಾಡಿದ್ರೆ 9th ಶೆಡ್ಯೂಲ್ಗೆ ಸೇರಿಸ್ತಾ ಇದ್ರು ಅಥವಾ ಒತ್ತಡ ಅನ್ನೋದು ಬೀಳ್ತಾ ಇತ್ತು. ಬಿಜೆಪಿ ರಾಜಕೀಯ ಪ್ರೇರಿತವಾಗಿ ಮೀಸಲಾತಿ ಹೆಚ್ಚಳ ಮಾಡಬಹುದು ಅಂತ ಆರೋಪ. ಇಲ್ಲ, ನಾವು ಜಾರಿಗೆ ತಂದ್ರಲ್ಲ, ಜಾರಿಗೆ ತಂದಿದ್ದೀರಿ. ಒಂದೇ ನಿಮಿಷ, 9th ಶೆಡ್ಯೂಲ್ಗೆ ಸೇರಿಸಬೇಕಾಗಿರೋದ್ರ ಬಗ್ಗೆ ಈಗಾಗಲೇ ಛಲವಾದಿ ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿದೆ. ತಮಿಳ್ನಾಡುದು ರಿವ್ಯೂ ತಗೊಂಡಿದ್ದಾರೆ. ಈಗ ತಮಿಳ್ನಾಡುದು ಮತ್ತೆ ಪರಿಶೀಲನೆಗೆ ತಗೊಂಡಿದ್ದಾರೆ. ಅಲ್ಲ, ಪ್ರಯತ್ನ ಅಂತಲ್ಲ. ಸಿದ್ದರಾಮಯ್ಯನವರ ಹೇಳಿಕೆ ಕುಣಿಲಾರದವಳು ನೆಲ ಡೊಂಕು ಅಂತಲಲ್ಲ ಅಂತ ಗಾದೆ ಇದೆ ನನ್ನ ಮಾತು. ಹಾಗೆ ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ನಾನು ಇವಾಗ ವಿವರಣೆ ಕೊಟ್ಟಿದ್ದೀನಿ. 9th ಶೆಡ್ಯೂಲ್ ನೀವು ಅದನ್ನ ಬ್ಲಾಂಕೆಟ್ ಇದಂತ ತಗೊಳಕ್ ಬರೋದೇ ಇಲ್ಲ. ಯಾಕೆ ಅಂತಂದ್ರೆ ರಿವ್ಯೂ ಈಗಾಗಲೇ ಎಲ್ಲಾನು ರಿವ್ಯೂ ಆಗ್ತಿದೆ. ಇದು 9th ಶೆಡ್ಯೂಲ್ ಈಗ ಸೇರಿಸ್ತಾನೂ ಇಲ್ಲ ಯಾವುಗಳನ್ನು. ಯಾಕೆ ಅಂದ್ರೆ ಎಲ್ಲವೂ ಕೋರ್ಟ್ ತೀರ್ಮಾನಕ್ಕೆ ಬಿಟ್ಟಿದೆ. ಅದರಿಂದ ಇವ್ರು ಹೇಳೋದಿದೆಯಲ್ಲ, ಇದು ತಪ್ಪು ಮಾಹಿತಿ ಜನರಿಗೆ ಕೊಡ್ತಾ ಇರೋದು. ಅದರಿಂದಾಗಿ ಇವಾಗ ಈಗ ಮಂಡಿಸಿ ಆಗಿದ್ದ ಮೇಲೆ ಛತ್ತೀಸ್ಗಢದ್ದು ನಾನು ಇದನ್ನ ಹೇಳಿದ್ದನ್ನ 58% ರಿಸರ್ವೇಶನ್ ಇದೆ. ನಮ್ಮದು ಕೂಡ ನೀವು ಮೊನ್ನೆ ಕೋರ್ಟ್ಗೆ ಹೋಗೋವರೆಗೂ ಎಲ್ಲಾ ಅನುಕೂಲಗಳನ್ನ ಎಲ್ಲಾ ಜಾತಿಗಳು ಪಡ್ಕೊಂಡಿವೆ ಅಲ್ಲ. ಅಲ್ಲ, ನೀವು ನಮ್ಮನ್ ಕೇಳಕ್ ಮುಂಚೆ ನೀವು ಚಾಂಪಿಯನ್ ಅಂತಿರಲ್ಲ. ನೀವ್ಯಾಕೆ ಮನಮೋಹನ್ ಸಿಂಗ್ 10 ವರ್ಷ ಇದ್ರಲ್ಲ, ಮಾಡ್ಲಿಲ್ಲ? ನೀವು 9th ಶೆಡ್ಯೂಲ್ ಸೇರಿಸಬಹುದಾಯ್ತಲ್ಲ, ನೀವ್ಯಾಕೆ ಸೇರಿಸಿಲ್ಲ? ನಾವಾದ್ರೂ ಬಿಲ್ ಅನ್ನ ತಂದು ಅಧಿವೇಶನದಲ್ಲಿ ಪಾಸ್ ಮಾಡಿದ್ರಿ. ನಿಮ್ಗೆ ಆ ಯೋಗ್ಯತೆನೂ ಇಲ್ಲಲ್ಲ, ಆ ಯೋಗ್ಯತೆನೂ ಕಳ್ಕೊಂಡಿದ್ದೀರಲ್ಲ. ನಿಮ್ದೇ ಸರ್ಕಾರ ಇದ್ದಾಗ ನೀವು ಮಾಡಿಲ್ಲ. ಬಿಜೆಪಿ ಬಂದಾಗ ಅಟ್ಲೀಸ್ಟ್ ನಾವು ಬಿಲ್ ಪಾಸ್ ಮಾಡಿ ಮೀಸಲಾತಿಯನ್ನ ಜಾಸ್ತಿ ಮಾಡಿದ್ದೀರಿ. ನೀವು ಅದನ್ನು ಮಾಡ್ಲಿಲ್ಲಲ್ಲ. ನಿಮ್ ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ನೀವು ಮಾಡ್ಲೇ ಇಲ್ಲ. ಅದನ್ನ ನಮ್ ಕೇಳುವಂತ ಅಧಿಕಾರ ನಿಮ್ಗೆ ಇಲ್ಲ. ನೀವ್ 10 ವರ್ಷ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡು ಈಗ ನೀವ್ಯಾಕೆ ಮಾಡಿಲ್ಲ ಅಂದ್ರೆ ನಾವು ಅದೇ ಪ್ರಶ್ನೆ ಕೇಳ್ತೇವೆ, ನೀವ್ಯಾಕೆ ಮಾಡಿಲ್ಲ ಅಂತ. ಓಕೆ, ಮೀಸಲಾತಿ ಘೋಷಣೆ ಆದ್ಮೇಲೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡದೇ ಹೋಗಿ ಸನ್ಮಾನವನ್ನ ಮಾಡಿದ್ರು ಸಿಎಂ ಸಮುದಾಯದ ಮುಖಂಡರುಗಳೆಲ್ಲ. ಅದೆಲ್ಲ ಪ್ರಾಯೋಜಿತ, ಅಂದ್ರೆ ಪ್ರೀ ಪ್ಲಾನ್ಡ್ ಎಲ್ಲ. ನಾನು ಹತ್ತಂಗ್ ಮಾಡ್ತೀನಿ, ನೀನ್ ಕಣ್ಣೋರ್ಸು ಅಂತಾರಲ್ಲ, ಹಂಗೆ. ಇದು ಕಳ್ಳ ಪೊಲೀಸ್ ಆಟ. ಪೊಲೀಸರು ತಿಂಗಳಿಗೆ ಇಷ್ಟು ಕಳ್ಳರನ್ನ ಹಿಡಿಬೇಕು ಅಂತ ಇರ್ತೈತೆ, ತಿಂಗಳಿಗೆ ಟ್ರಾಫಿಕ್ ಅವರು ಇಷ್ಟು ಕೇಸ್ ಹಾಕ್ಬೇಕು ಅಂತ ಇರ್ತೈತೆ. ಅದಕ್ಕೆ ಅಡ್ಜಸ್ಟ್ ಮಾಡ್ತಾರೆ. ಈ ಕಳ್ಳರು ಪೊಲೀಸ್ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ತಾರಲ್ಲ, ಹಂಗೆ ಅವರು ಕ್ಯಾಬಿನೆಟ್ ಮುಂಚೆನೆ ಇದೆಲ್ಲ ಪ್ರೀ ಪ್ಲಾನ್ ಮಾಡಿ ನಾನು ಹಿಂಗ್ ಮಾಡ್ತೀನಿ, ನೀವೆಲ್ಲ ಬಂದು ನನ್ಗೆ ಸನ್ಮಾನ ಮಾಡ್ಬಿಡಿ ಅಂತ. ಬೇರೆ ಯಾರು ಮಾಡಿಲ್ಲ. ಬೇರೆ ಈಗ ಬಿಜೆಪಿಯಲ್ಲೂ ಆ ಸಮುದಾಯ ಇದೆ, ಜನತಾದಳದಲ್ಲೂ ಆ ಸಮುದಾಯ ಇದೆ, ಪಬ್ಲಿಕ್ ಅಲ್ಲೂ ಬೇರೆ ಬೇರೆ ಆ ತರದ ಸಮುದಾಯದ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಅವ್ರು ಯಾಕೆ ಮಾಡ್ಲಿಲ್ಲ? ಬರೀ ಕಾಂಗ್ರೆಸ್ ಪಾರ್ಟಿಯಲ್ಲಿರೋ ಮಂತ್ರಿಗಳು. ಯಾಕಂದ್ರೆ ಮಾಡಿಲ್ಲ ಅಂದ್ರೆ ನಿನ್ ಮಂತ್ರಿ ತೆಗಿತೀನಿ, ಬೇರೆ ಮಾಡ್ತೀನಿ. ಮಾಜಿ ಮಂತ್ರಿಗಳು ಅವರೇ ಮಾಡಿದ್ರು ಆ ತರದವ್ರೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಿಟ್ರೆ ಬೇರೆ ಯಾರು ಮಾಡವ್ರಪ್ಪ? ಅಶೋಕಣ್ಣ, ಚಂದ್ರು ಈಗ ಹೇಳ್ತೀನಿ, ಒಳ ಮೀಸಲಾತಿ ಬಂದಿದೆ. ಅಲ್ಲಲ್ಲ, ಒಂದು ಸನ್ಮಾನ ಒಂದೇ ನಿಮಿಷ. ಈಗ ಸನ್ಮಾನ ಮಾಡೋದೇನಕ್ಕೆ? ಒಳ್ಳೆ ಕಾರ್ಯ ಮಾಡಿದಾಗ ಅಂದ್ರೆ ನಿಮ್ಗೆ
ಜಾಸ್ತಿ ಬಹುಮಾನಗಳು ಕೊಟ್ಟಾಗ ಜಾಸ್ತಿ ಪರ್ಸೆಂಟೇಜ್ ಯಾರೋ ವಿದ್ಯಾರ್ಥಿ ಅವನಿಗೆ 95% ಬಂತು 100% ಬಂತು ಅನ್ನೋರಿಗೆ ನೀವು ಸನ್ಮಾನ ಮಾಡ್ತೀರಾ, ಇಲ್ಲ ಯಾರಿಗೋ ಪ್ರಶಸ್ತಿ ಬಂತು ಅನ್ನೋರಿಗೆ ಸನ್ಮಾನ ಮಾಡ್ತೀರಾ. ಇದು ಪ್ರಶಸ್ತಿನ ಕಿತ್ಕೊಂಡಿರೋದು ಇದು. ಮತ್ತೆ ಮಾರ್ಕ್ಸು ಕಡಿಮೆ ಮಾರ್ಕ್ಸು ಫೇಲು. ಪಾಸ್ ಆಗಕ್ಕನ 35 ಮಾರ್ಕ್ಸ್ ಬೇಕಲ್ಲ. ಎಜುಕೇಶನ್ ಮಂತ್ರಿ ಮಾಡ್ಬಿಟ್ಟವನಲ್ಲ 33%. ಆ ಕೇಸ್ ಇದು ಸಿದ್ದರಾಮಯ್ಯದು, ಈ ಕೇಸ್ ಇದು. ಪಾಸ್ ಆಗ್ಬೇಕಾದ್ರೆ 35 ಬೇಕಪ್ಪ, ಇವ್ರು 33 ಮಾಡ್ಕೊಂಡ್ರಲ್ಲ. ಹಂಗೆ ಈ ಸಿದ್ದರಾಮಯ್ಯನೇ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು 33 ಮಾಡ್ಕೊಂಬಿಟ್ಟವ್ರು. ಪಾಸಿಂಗ್ ಮಾರ್ಕ್ಸೇ 33. ಮುಗೀತಲ್ಲ. ಎಸ್ಟಿಗಳಿಗೆ ನಾಮ, ದಲಿತರಿಗೆ ನಾಮ. ಸಿದ್ದರಾಮಯ್ಯ ಅಧಿಕಾರದ ಇದು ಕಂಟಿನ್ಯೂ ಆಗಕ್ಕೆ ಏನೇನ್ ಬೇಕೋ ಸರ್ಕಸ್ ಮಾಡಿದ್ದಾರೆ ಅಷ್ಟೇ. ಸಿದ್ದರಾಮಯ್ಯನಿಗೆ ಸನ್ಮಾನ ಮಾಡಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಕ್ಯಾಬಿನೆಟ್ ಇರುವ SC/ST ಗಳ ಸಮುದಾಯಕ್ಕೆ ಸೇರಿದ ಮಂತ್ರಿಗಳಲ್ಲೂ ಕೂಡ ಅವರು ಸ್ಥಾನ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪಕ್ಕ ಡೌಟೇ ಇಲ್ಲ. ಆ ST-ಗಳು ಯಾರಿದಾರೋ ನಿಜಕ್ಕೂ ಅವ್ರಿಗೆ ಗೌರವ ಇದ್ರೆ ಅವತ್ತ ರಾಜೀನಾಮೆ ಬಿಸಾಕ್ ಬಂದಿದ್ರೆ ದೊಡ್ಡ ಸಮುದಾಯದವ್ರು ದೊಡ್ಡ ಲೀಡರ್ ಆಗೋಗ್ತಾ ಇದ್ರು. They have no guts at all.